ಕಡೆಯವನು ನನ್ನ ಕಡೆ ಪುರ್ರ ನನ್ನ ಕಡೆಯವನು ನನ್ನ ಕಡೆ ಯಮನ ನನ್ನ ಕಡೆ ಅವನು ಗೊತ್ತಾರಿರಲ್ಲ ಅವನು ಬಿಲ್ಲಿ ಟಾಸ್ ಮಾಡ್ತಾನಲ್ರಿ ಬಕ್ಕ ಚಿಕ್ಟ ಹೇಳ ದುಡ್ಕೊಂಬಂದು ಬಿಸಿಲು ಭಾಳ ಐತಿ ನಾನು ಕೊಡಿಸ್ಲಿ ದುಡ್ಕೊಂಬರಕ್ಕೆ ಹೋದವ ನೀನು ಬಿಸಿಲೈತೆ ಅಂತ ಗೊತ್ತೈತಿ ಮುಚ್ಚಿನ ಕೈ ತೆಗಿ ಫಸ್ಟ್ ಬಿಡೋಲಿ ದುಡ್ಕೊಂಬರಕ್ಕೆ ಹೋಗಿ ಏನು ಕೊಡಿಸ್ಲಾರ್ದ ನಾನು ಹುಡುಗ ಕ್ರಿಕೆಟ್ ಆಡಕ್ಕೆ ಹೋಗ್ತಾವು ಎಡಂಬ ಅನ್ನೇ ಆಡಂಗಿದ್ರೆ ಬರ್ತೀನಿ ನೋಡಿ ಇಲ್ಲಿ ಜೀವನದಾಗ ಹನ್ನೆರಡು ಬನ್ನಿ ಹೌದು ಅನ್ನೇ ಆಡಂಗಿದ್ರೆ ಬರ್ತೀನಿ ಅನ್ನೆ ಆಡ್ಬಡ್ಲಿ ಸಣ್ಣ ಹುಡ್ರ ಅದಾವ ಆಗಂಗಿಲ್ಲ ಅನ್ನೇ ಆಡಂಗಿದ್ರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ನಡಿ ಕಡೆ ಬಾ ಆಡೋ ಬಾ ಅನ್ನೇ ತಡೆ ಹುಡ್ರ ತಡೆ ಆಡ್ಲ ಓಮ ಏಯ್ ಬ್ಯಾಟ್ ಕೊಡ್ತಿಲ್ಲ ಲೇ ಅಪ್ಪ ಏ ತಗೋ ಬಾಯ್ ಬಾಯ್ ಬಿಡು ಕೊಡ್ತೀವಿ ನಿಮ್ಮ ಕಡೆ ನಾನು ಆಡ್ತೀನಿ ಅವ್ರ ಕಡೆ ನೀನು ಅಲ್ಲಿ ಬಾಲಕ ಹೋಗಿ ನೋಡಲ್ಲಿ ಅನ್ನೇ ಆಡ್ಬೇಕಾ ಅಲ್ಲಿ ಕುಂದ್ರೋಗ ನಾನು ಅಷ್ಟು 15 6 ಹೊಡಿತೀನಿ ಗಣಸಿ ಅಂತ ಕುಂತಾಗ ಅಲ್ಲಿ ಅನ್ನೆ ಆಡಬಾರ್ದ ಕರೆಕ್ಟ್ ಆಡ ಅನ್ನೆ ಆಡಂಗಿದ್ರೆ ಬರಲಪ್ಪಿ ನಾವು ಅನ್ನೆ ಆಡಂಗಿಲ್ಲ ನೋಡ ಕ್ಯಾಚ್ ಹಿಡಿದ್ಲೇ ಏ ಯಾರ್ಲಿ ಅಲ್ಲಿ ನಿಂತಾರ ನಮ್ಮಡ್ರಪ್ಪ ನಿಮ್ಮಡ್ರು ನಾವು ನೀವು ಅನ್ನೆ ಆಡ್ತೀರ ಅಂತ ಕಳಿಸಿವ ಅಲ್ಲಿಗೆ ಹೇಳ್ಬೇಕಲ್ಲ ಮೊದ್ಲ ಮತ್ತೆ ನೀವು 6 ಓದಿಲ್ಲ ಅಂದ್ರೆ ರೆಡಿನಾ ಹಾಕ ಯಾಕೆ ಬಾಗುತ್ತಾ ಎಲ್ತಾ 6 ಫೀಲ್ಡರ್ ತುಂಬಾ ಅಲರ್ಟ್ ಆಗಿದ್ದಾರೆ. ಈ ಬಾಲ್ ಔಟ್ ಆಗೋ ಸಾಧ್ಯತೆ ಇದೆ. ಅದೇ ಏನ್ ಮಾಡ್ಬೇಕು, 6 ಹೋಗ್ಬಿಟ್ಟಿದೆ, ಕಬ್ಬಿನ ಪಾರ್ಕ್ ಒಳಗೆ ಹೋಗ್ಬಿಟ್ಟಿದೆ. ಇದು ಕ್ಯಾಮ್ರಾ ನನ್ನ ಕಡೆ ಶಾಟ್. ಏಯ್ ಬಾಲ್ ಅಷ್ಟು ಬಿಡಲ್ಲಿ ಹೋಗ್ಯದ. ಮತ್ತೆ ನೀನು ಆಡಕ್ ಬರ್ಲ್ರಿ ಅದಕ್ಕೆ ಬರ್ಲಿ ಮೆಲ್ಲಕ್ಕೆ ಹೋಗ್ಬೇಕು ಬಾಲ್. ತಂಬೋಗ್ರಿ ಇವಾಗ ನಾನಕ್ರು ಹೋಗಂಗಿಲ್ಲ, ತಂಬೋರಿ ಹೋಗ್ರಿ. ಶಾಣ ಹೋಗ್ಲಿ. ನಮ್ಮ ಊರಾಗ ಬಿಟ್ಟಾಳ ಆಡ್ಲಂದ ಒತ್ತಾಳ. ನಮ್ಮಪ್ಪ ಏನು ಹೊಲ್ದಾಗ ಬಿಟ್ಟ, ನನ್ನ ಊರಾಗ ಬಿಟ್ಟ. ನನಗೆ ಕ್ರಿಕೆಟ್ ಆಡಕ್ ನಾನು ತಂಬೋಗಲಿ ನನ್ನ ಕೈಲಿ ಆಗಲ್ಲ ಅಣ್ಣ. ಸರಿ ಇಲ್ಲ ಅದು ಮೊದ್ಲ ನನ್ನ ಕೈಲಿ ಆಗಂಗಿಲ್ಲ ಅಣ್ಣ. ಹೋಗಿ ತರಗಿದ್ರೆ ತಂಬ ಹೋಗಿ. 12 1 ನಂಬರ್ ಐತಿ ನಾವು. ಬಾಲ್ ಬರ್ತಿಲ್ಲಪ್ಪ ಏಯ್ ಅಣ್ಣ ನೀನ ಹೋಗಿ ತಂಬೋಗು. ಎಲ್ಲ ಎಲ್ಲ ಗೊತ್ತದಾವು, ಹೋಗು ತಂಬೋಗು. ಎಲ್ಲರ ಮುಂದೆ ಬಾಯಿ ಬಿಚ್ಚಿ ಹೇಳಕ್ಕಾಗಲ್ಲ, ಹೋಗು ತರ್ತಡೆ ಬಾಲಿಗೆ ತಂಬೋ. ಅಪ್ಪಿ ಕೊಡಲ್ಲಪ್ಪಿ, ಕೊಡಪ್ಪಿ ಕೊಡಲ್ಲ. ಇರ್ಲು ಕೊಡವ ಯಾವ ಹಂಗೆ ಯಾಕೆ ಮಾಡ್ತಿ? ಅಪ್ಪಿ ಬಾಲ್ ಕೊಡಪ್ಪಿ. ಕೊಡಲ್ಲಪ್ಪಿ. ಹಂಗೆ ಯಾಕೆ ಮಾಡ್ತೇವೆ? ಏನು ಹಾಕಕ್ಕೆ ಹೋದಿವಿ ಅವ್ನು ಒಡ್ಲಿಯಲ್ಲಿ ಬಿತ್ತದ. ಕೊಡಲ್ಲ ಅಂತ ಹೇಳತ್ತೀನಿಲ್ಲಪ್ಪಿ. ಇರ್ಲು ಕೊಡವ ಯಾವಾಗ ಯಾಕೆ ಮಾಡ್ತೀನಿ? ಕೊಡಲ್ಲ ಕೊಡಲ್ಲ. ಗೊತ್ತೈತ್ಲಿ ನಂಗೆ. ಏಯ್ ಹೋಗಲ್ಲ, ಬಾಲ್ಯ ಸಂಬರ ಕಳಿಸಿರ ಹುಡುಗಿ ಎಷ್ಟು ಬೈತು ಗೊತ್ತೈತೆ ನಾನು. ಆಕೆ ಅಷ್ಟು ಬೈದ್ರು ಅಷ್ಟು ಪ್ರೀತಿ ನೋಡಲ್ಲಿ ಹೆಂಗ್ ನಗಕತ್ತಾಳ ನೋಡಲ್ಲಿ. ಬೈದಿಲ್ಲ ಹುಡುಗಿ ಚಕ್ಕಿ ನೋಡೋಣ ಅಲ್ಲಿ, ನೋಡಲ್ಲಿ ನಗ ನೋಡಲ್ಲಿ. ಅಲ್ಲಿ ಅದೇ ಅಂತೀನಿ ನಾನು, ಬೈಯದ ಯಾಕ ಒಳ್ಳೆ ನೋಡಿ ನಗದ ಯಾಕಂತ. ನೋಡ ನೋಡ ಏನಂತಾರೆ ನನಗೆ ಹಂಗೆ ಅನ್ಸವಲ್ತಪ್ಪ.
ನಮ್ಮ ಕಡೆ ನಾವು ಕೇಳೋದು ಯಾಕೆ ನಾಗತ್ತಲ್ಲ ಅಂತ ಕೇಳೋದು. ಈಗ ಬಾಯಿಲಿ ಮಾತಾಡ್ಯಾಳ ಆಮೇಲೆ ಐತಲ್ಲ ಎಂಥದ್ದು ಇಲ್ಲ ಏನಿಲ್ಲ ಈಗ ಮಾತಾಡೋದಿಲ್ಲ. ಬ್ಯಾಡಲ್ಲಿ ವಾದಿಸ್ಬೇಕಂತ ಮಾಡ್ರಿ ಇರಲ್ಲ. ಏಯ್ ತಗೊಳ್ಳಿ ಆರ್ಡ್ರ್ ಸಾಕು, ನಾವು ಬರಲ್ಲ ನಿಮ್ಮ ಜೊತೆ. ಏಯ್ ಆರ್ಡ್ರಲ್ಲೇ ನೀವು ಹೇಳಿ. ಲೇ ಬಯ್ಯ ಹುಡುಗಿ ಯಾವ ಥರ ನಗ್ತಾಳೆ ಅನ್ಲಿ, ಬಯ್ಯ ಹುಡುಗಿ ಯಾವ ಥರ ನಗ್ತಾಳ ಅಪ್ಪೇ ಆ ಹುಡುಗಿ ಎಷ್ಟು ಬೈಲ್ಲ ಅಂತ ನಿನ್ಗೆ ಗೊತ್ತೇನ? ಲೇ ನಾನು ಬೈಸಿ ಮುಂದೆ ಬಯ್ಯ ನೀನು ಆಕಿ ಬೈದಕ್ಕೆ ಧ್ವನಿ ಕೇಳಿ ಮತ್ತು ಆಕಿ ನಕ್ಕಿದ್ ನಾನು ನೋಡೀನಿ. ನೀನು ನೋಡಿ ನಗೋದು ಎಲ್ಲ ನನಗೆ ಗೊತ್ತದವ ಅಣ್ಣ. ಈಗ ಗೊತ್ತಾತಪ್ಪ ನಿಮ್ದು ಇವಾಗ ಗೊತ್ತಾತ್ ನಿಮ್ದು ಏನು ನಾಟಕ ಮಾಡ್ತೀರಿ ಅಂತಂದ. ಏನು ಗೊತ್ತಾಗ್ಲೇ ನಿನಗೆ? ಅಲ್ಲಿ ಕ್ರಿಕೆಟ್ ಆಡೋದು ಬಿಟ್ಟು ಬಂದು ಇಲ್ಲಿ ಹುಡುಗಿ ಲೈನ್ ಹಾಕೊಂತೀರಿ ಅಲ್ಲಿ ಒಬ್ರು. ಲೇ ಎಲ್ಲ ರಿಂಗಂದು ಒದಗಿ ಸಿದ ರೈಟ್ ಹೇಳಲೇ ಫಸ್ಟ್. ಗೊತ್ತಾಯ್ತು ಯಾರಪ್ಪ ಹೋಗಲೇ. ತಂಬಲ್ಲಿ ಬಾಲ್ ತಂಬ ಮಾತಲ್ಲಿ ಮಾತಾಡ್ತಾರೆ ಆಡ್ಕೊಂತ ಹೋಗ್ತಾನೆ ಇರ್ತಾರ ಮಾಡಿ ನಡೆಸ್ತಾರ. ಅಲ್ಲ ಬಿದ್ದ ಮೇಲೆ ಏನಾರು ಹೇಳಪ್ಪ ನಮ್ಗೆ ಪಾರ್ಟಿ ಹೋಗಲೇ ಹೋಗ ಪಾರ್ಟಿ. ಅದು ಕರೆಕ್ಟ್. ಹಂಗಾರ ಆಕೆಗೆ ನನ್ನಲ್ಲಿ ಇಷ್ಟ ಐತೆ ಅಂದ್ರೆ ಒಂದು ಐಡಿಯಾ ಮಾಡಮ್ಮ. ಏನು ಮಾಡ್ತೀವಿ ಸೀಕ್ರೆಟ್ ಅಂತ ಹೇಳ್ಕೊಡು, ನಾನು ಮಾಡ್ದಂಗೆ ಮಾಡ್ತೀನಿ. ಆಕೆ ಲವ್ ಐತೆ ಅಂದ್ರೆ ಡೈರೆಕ್ಟ್ ಬಂದು ಹೇಳ್ತಾಳೆ. ಆಕೆ ಬಂದು ಹೇಳಿಲ್ಲ ಅಂದ್ರೆ ಲವ್ ಇಲ್ಲ ಅಂತ ಅರ್ಥ. ತಮ್ಮ ಸೆಟ್ ಮಾಡ್ಕೊತಾಳೆ ಮತ್ತೆ ಏನಾಗಲ್ಲ ತಮ್ಮಲ್ಲಿ. ಬೇಡ ನನ್ನ ಮಾತು ಕೇಳು, ಆಗಲ್ಲ ಅಲಾದಂಗೆ ಮಾಡ್ಕೊಂತಿ. ಸೆಟ್ ಮಾಡ್ಕೊತ ಮಾಡೋದು. ಎದ್ಕೊಂಡಿದ್ದಿ? ಇಂಥವೆಲ್ಲ ಮಾಡ್ರೆ ನಂಗೆ ಇಷ್ಟ ಆಗಲ್ಲ. ಅಲ್ಲ ಇಂಥವೆಲ್ಲ ಮಾಡೋದಕ್ಕೂ ನಿನಗೆ ಇಷ್ಟ ಆಗಲಾರ್ಕ ಏನು ಕಾರಣ? ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಡತ್ತಾಳಂದ್ರೆ ಆ ಹುಡುಗ ಯಾವುದೇ ಈ ಥರ ಕೆಟ್ಟ ಚಟಗಳನ್ನು ಮಾಡಿದ್ರೆ ಆಕೆ ಇಷ್ಟ ಆಗಲ್ಲ. ಸೊ ನನಗೂ ಇಷ್ಟ ಆಗವಲ್ಲ. ಅಲ್ಲ ಈ ಹುಡುಗಿ ನೋಡ್ರಿ ಹಿಂಗೆ ಹೇಳಿವತ್ತು ಅಲ್ಲಿ ಕ್ರಿಕೆಟ್ ಆಡೋದ್ನಾಗ ಬಾಲ್ ಬಿದ್ದಾಗ ಅವ್ರು ಹಿಂಗೆ ಅಂದ್ರೆ ನಮ್ಮ ದೋಸ್ತರು ಏನಂತ ಒಂದು ಅರ್ಥ ಆಗೋಲ್ತಲ್ಲ. ಯೂಸ್ಫುಲ್ ಅಮ್ಮಗ ನೋಡ್ಬ ಹುಡುಗಿ ಬಂದ್ಬಿಟ್ಟೇನೆ ಇದ್ದು ಫೋನ್ ಹಚ್ತಾರೆ. ಹಲೋ ಲೇ ಎಲ್ಲೇ ಇಲ್ಲ ಹುಡುಗಿ ಬಂದ್ಗಡೆ ಬಿಟ್ಟು ಓಡೇ ಬಿದ್ದು ಬಿಟ್ಟಲ್ಲ. ಲೇ ದೋಸ್ತ ಅಂದ್ರೆ ಅಷ್ಟೇ ಇಲ್ಲ ಅಲ್ಲಿ. ಲೇ ಹುಡುಗಿ ಒಂದು ಮಾತು ಹೇಳೋತ್ತು ಬಾಲಿ ಹೇಳ್ಬೇಕು ನಿನಗೆ. ಜಲ್ದಿ ಬಾ, ಅರ್ಜೆಂಟ್ ಮಾಡ್ರಂತಲ್ಲ. ಆ ಹುಡುಗಿ ಬಂದ್ಬಿಟ್ಟು ಬಿಟ್ಟು ಹೊಟ್ಟೋಗಿ ಅವ್ನು ಸ್ವಲ್ಪ ಬರ್ತಾನೆ. ನೋಡಿದಿಲ್ಲ ಹೆಂಗ್ ರಾಂಗ್ ಆಗಿದ್ಲು ಅಲ್ಲಿ ಹಂಗಾಗಿದ್ದು ಬಿಡು. ಆ ಹುಡುಗಿ ಏನಂದ್ಲು ಗೊತ್ತಾನೆ? ಬಂದು ಸಿಗರೇಟ್ ತೊಗೊಂಡು ಅದಕ್ಕೆ ಹೋಗ್ಕಟ್ಲಲ್ಲ, ಯಾವ್ದಕ್ಕೆ ಹೋಗ್ಕಟ್ಟೆ ಅಂತ ಹಾಕಿ ನಾನು ಸಿಗರೇಟ್ ಹುಡುಗಿದ್ದು ನೀನು ಕಸ್ಕೊಂಡು ಹುಡುಗಿ. ಹೌದು ಯಾಕೆ ಕಸ್ಕೊಂಡು ಯಾಕೆ ನೀ ಏನು ನನಗೆ ಅರ್ಥ ಆಗಲಿಲ್ಲ. ನಾನು ಏನು ಹೇಳಿದೆ ಫಸ್ಟಿಗೆ ಆಕೆ ಪ್ರೀತಿ ಇದ್ರು ಬಂದು ಕಸ ಹೋಗ್ಕಡ್ದ ಅಂತ ಹೇಳಿದ್ನಿಲ್ಲ. ಅದಕ್ಕೆ ಬಂದಿದ್ಲು. ನಾನು ಯಾವ್ದಕ್ಕೆ ಹೋಗ್ಕಟ್ಟೆ ಅಂತ ಕೇಳಿನಪ್ಪ. ಆಕೆ ಏನಂದ್ಲು, ಇಂಥ ಚಟ ಮಾಡ್ರೆ ನನಗೆಲ್ಲ ಇಷ್ಟ ಆಗಲ್ಲ ಅಂದ್ಲಪ್ಪ. ಯಾವ್ದಕ್ಕಂತ ಕೇಳಿದ್ರೆ ಒಂದು ಹುಡುಗನ ಇಷ್ಟಪಡಕ್ಕೆ ಕುಂತಾಳಂದ್ರೆ ಆ ಹುಡುಗ ಇಂಥ ಚಟ ಮಾಡ್ರೆ ಒಂದು ಹುಡುಗಿಗೆ ಇಷ್ಟ ಆಗಲ್ಲ. ಅದಕ್ಕೂ ನನಗೆ ನೀನು ಇಷ್ಟ ಇಂಥ ಚಟ ಮಾಡ್ರೆ ಇಷ್ಟ ಆಗಲ್ಲ, ಅದಕ್ಕೆ ಹೋಗ್ಕಟ್ಟೇನೆ ಅಂತ ಹೇಳೋಲ್ಲಪ್ಪ. ಗೊತ್ತಾತ್ ಬಿಡ್ಲಿ. ಹಂಗಂದ್ರೆ ಅಕ್ಕ ಲವ್ ಲವ್ ಅಂದೆ. ಒಂದು ಹುಡುಗಿ ಇಷ್ಟಪಡಕತ್ತಳ ಅಂದ್ರೆ ಆ ಹುಡುಗಿ ಮುಂದೆ ಯಾವನಾರ ಕೆಟ್ಟ ಚಟ ಮಾಡಿದ್ರೆ ಸುಮ್ಮನೆ ಇರ್ತಾಳೆ ಯಾರದ? ಕರೆಕ್ಟ್. ಅದಕ್ಕೆ ನನಗೆ ಅರ್ಥ ಆಗಲಿಲ್ಲ. ಅದು ನಿನಗೆ ಫೋನ್ ಹಚ್ಚಿನ ನೀನು ಆಕೆ ಬಂದ್ಗಟ್ಟೆ ನಾವು ಹೊಟ್ಟೋಗಿದ್ದೆ. ಅದ್ರಲ್ಲಿ ಬಿಡು, ಪಕ್ಕ ಲವ್ ಇದು. ಅದು ಏನನ್ನೋದು ಕನ್ಫರ್ಮ್ ಮಾಡ್ಕೊಂಬಿಡ ಅಷ್ಟ. ನಾನು ಹೇಳ ಕನ್ಫರ್ಮ್ ಮಾಡಿದ್ದೆ ನಮ್ಮ ಆ ಹುಡುಗಿ ನಂಬರ್ ನೀನು ಇಸ್ಕೊಡು. ಆಯ್ತು ಹೋಗೋಣ ಹೋಗಿ ಹೆಲ್ಪ್ ಮಾಡಲೇ. ಸುಮ್ಮನೆ ನೀವು ಒಂದೇ ನೋಡಿದ್ರೆ ದೊಡ್ಡೋಗಿ ನಾ ಕಡೆ ನಂಬರ್ ಬೇರೆ ಇಸ್ಕೊಡ್ಬೇಕಂತ ಇಲ್ಲಿಗೆ ಕೇಳ. ಆ ಹುಡುಗಿ ನಂಬರ ನೀನು ಇಸ್ಕೊಡು, ಆಕಿ ಫ್ರೆಂಡ್ ನಂಬರ್ ನಾನು ಇಸ್ಕೊಡ್ತೀನಿ. ಪಕ್ಕ ಶೇರ್. ಆಮೇಲೆ ಸಕ್ಸಸ್ಫುಲ್ ಆದಮೇಲೆ ಮತ್ತೆ ನಮ್ಮ ಬಿಟ್ಟು ಇಲ್ಲ 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 ಆಕಿ ಫ್ರೆಂಡ್ ನಂಬರ್ ನಾನು ಇಸ್ಕೊಡ್ತೀನಿ. ತಗೊಂಬ. ಹಾಂ ಆಯ್ತು ಆಯ್ತು. ಹೌದು ಅವತ್ತು ಊರ ಕಂಡಾಗ ಕಾಣಲಿಲ್ಲಲ್ಲ, ಅದಕ್ಕಾಗಿ ಇಲ್ಲಿ ಕಾಲೇಜ್ ಬರ್ತಾರಣ ಅಂತ ಈ ಕಡೆ ಬಂದೆ.
ನಾನು ನಿಮ್ಗೆ ಆವತ್ತು ಹೇಳ್ಬೇಕು ಅಂದ್ಕೊಂಡಿದ್ದೆ, ನೀವು ಅವತ್ತು ನನಗೆ ಕಾಣಿಸ್ಲಿಲ್ಲ. ಹಾಸ್ಟೆಲ್ ರಜೆ ಆಗಿತ್ತು, ಸೊ ಊರಿಗೆ ಹೋಗಿದ್ದೆ. ಇವಾಗ ರಿಟರ್ನ್ ಸ್ಟಾರ್ಟ್ ಐತೆ, ಹಂಗಾಗಿ ಹಾಸ್ಟೆಲಿಗೆ ಬಂದೆ. ಅಂದ್ರೆ ಹಾಸ್ಟೆಲ್ ರಜೆ ಇದ್ದಾಗ ಊರಿಗೆ ಬಂದಿದ್ದೇನೆ. ಅದಕ್ಕೊಂದೆ ನಾನು ದಿನ ಊರಾಗಿರ್ತೀನಿ, ಊಟ ಕಾಣಲ್ಲ ಈ ಹುಡುಗಿ ಅಂತ. ಏನೂ ಅಲ್ಲ, ಜಸ್ಟ್ ಹಾಸ್ಟೆಲ್ದಾಗ ಊಟ ಮಾಡ್ಕೊಂಡು ಬಂದೆ. ಹಾಸ್ಟೆಲ್ಲ ಊಟ ಮಾಡ್ಕೊಂಡು ಬಂದ್ವಿ. ನಿನ್ನೆ ನಾವು ಹಾಸ್ಟೆಲ್ ಆಯಿತು ಊಟ ಮಾಡ್ಕೊಂಡು ಬಂದ್ವಿ. ನೀನು ಎಷ್ಟು ಊರಾಗ ಹುಡುಗಿಯೋದು ಗೊತ್ತಾ ನಾನು? ನೀವು ಹೇಳಿ ಬರೋಕ್ಕೆ ಬರೋದ್ನಾಗ ನೀವು ಮತ್ತೆ ಸಿಗಲಿಲ್ಲ, ನಾನೇನು ಮಾಡಿ ಹುಡುಗಿ ಸಾಕಾಗಿ ಇಲ್ಲಿ ಬಂದೇನು ಗೊತ್ತಾ ನಾನು? ಇವಾಗ ಏನಾಯ್ತು ಬಿಡು, ಲಾಸ್ಟ್ ಟೈಮಲ್ಲಿ ಸಿಕ್ಕಲ್ಲ. ಲಾಸ್ಟ್ ಟೈಮ್ ಕೊನೆಗೆ ಪ್ರೀತಿ ಮಾಡೋರು ಯಾವತ್ತೂ ಭಾಳ ಓಡಾಡಿಸ್ಬಿಡಪ್ಪ. ಓಕೆ, ಸಾರಿ ಬಿಡು. ಇದು ನಮ್ಮ ಫ್ರೆಂಡ್ಸ್ ನಿನ್ನ ಮೀಟ್ ಮಾಡಿಸ್ತೀನಿ. ನಿನ್ನ ಬಗ್ಗೆ ಯಾರ ಹತ್ರ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಿರ್ತೀನಿ ಗೊತ್ತಾ? ಸರಿ ಸರ್. ಆರಾಮದ್ರಲ್ಲ? ನಾವು ಹೆಂಗೆ ಕಾಲೇಜೆಲ್ಲ ಹೆಂಗೆ ನಡೀತೀವಿ? ಚೆನ್ನಾಗಿ ನಡೀತೆ. ಇವ್ರು ಓದ್ತಾರಿಲ್ಲ? ಅದೇ ಅದೇ ಹೇಳಿದಪ್ಪ, ನೀವೆಲ್ಲರ ಜೊತೆಗೆ ಇರ್ತಿರಲ್ಲ, ಚೆನ್ನಾಗಿ ಓದ್ತಾರೆ. ಅಣ್ಣ ಜ್ಯೂಸ್ ಅಣ್ಣ 4 ಜ್ಯೂಸ್ ಕೊಡೋಣ. ಏನಮ್ಮ ನೀವು ವೀರ ಕಾಣ್ತಾನೆ ಇಲ್ಲ? ಅವನಿಗೆ ಫೋನ್ ಹಚ್ಚಿದೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಹೌದಾ? ಹಳ್ಳಿ ಹುಡುಗರಿಗೂ ಇಂಪಾರ್ಟೆಂಟ್ ಕೆಲಸ ಇರುತ್ತಾ? ಮೀಟಿಂಗಾ ಡೇಟಿಂಗಾ? ಅವನ ಬಗ್ಗೆ ನಿಮ್ಮ ದಿನ ಒಂದು ಮಾತಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಸರಿ ಬಿಡಮ್ಮ, ಅಮರ ಪ್ರೇಮಿಗಳು ನಿಮ್ಮ ವಿಷಯ ನಮಗೆ ಅದಕ್ಕೆ. ಅದು ಬಿಡು, ಪ್ರಾಜೆಕ್ಟ್ ಕೊಟ್ಟಿದ್ರೆ ಕಂಪ್ಲೀಟ್ ಮಾಡಿರಿ. ಹಾಂ, ಕಂಪ್ಲೀಟ್ ಮಾಡಿ. ನೀವು ಏನಮ್ಮ ನಿಮ್ಮ ಅಮರ ಪ್ರೇಮಿ ಯಾರ ಜೊತೆ ಪಾನಿಪುರಿ ತಿಂತದಾನೆ? ಹಲೋ, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಬೇಕಿತ್ತಂದ್ರೆ ಆರ್ಡ್ರ್ ಮಾಡ್ಕೊತೀನಿ. ಕರೆಕ್ಟ್ ಟೈಮಿಗೆ ಕರೆಕ್ಟ್ ಸಾಂಗ ಬಂತು ನೋಡ. ಕರೆಕ್ಟ್ ಕಣೋ ನೀನು ಹೇಳಿದ್ದು. ಯಾಕಂದರೆ ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಕ್ಕಂತಾನಂದ್ರೆ ಅದಕ್ಕೆ ಬಂದು ನಿಮ್ಮ ಮತ್ತೆ ಚೂತೆ ಸುಳ್ಳ ಮಕ್ಕಳು ಕಡ್ಡಿ ಎಲ್ಲ ಆಡಿಸ್ತಿರಲ್ಲ, ಅದ್ರಾಗ ಏನೋ ಸಿಗುತ್ತಲೇ ನಿಮಗೆ? ಸೂರಿ ನಿಂತ್ಕೋ ಸೂರಿ ಪ್ಲೀಸ್. ಸೂರಿ ನಿಂತ್ಕೋ ಸೂರಿ. ಸೂರಿ ನಿಂತ್ಕೋ ಸೂರಿ ಪ್ಲೀಸ್. ಅಷ್ಟೊಂದು ಸೆಟ್ ಮಾಡ್ಕೊಂಬಂದ್ರೆ ಏನು ಅರ್ಥ? ಸಿಟ್ಟು ಮಾಡ್ಕೊಂಬಂದಿದ್ದು ಅಷ್ಟಲ್ಲ, ನಿನ್ನ ಫ್ರೆಂಡ್ ನನ್ನ ಬಗ್ಗೆ ಏನಾರು ಕೆಟ್ಟದಾಗ ಹೇಳಿದ್ ನಾನು, ಅವ್ನು ಹಂಗದಾನ ಹಿಂಗದಾನ ಹುಡುಗಿ ಜೊತೆ ಅಡ್ಡಾಡ್ತಾನ ಅಂತ. ಅದಕ್ಕೆ ನೀನು ಅಲ್ಲಿ ಆ ಥರ ಮಾತಾಡ್ದಲ್ಲ. ಅವ್ರೇನು ಹೇಳಿಲ್ಲ, ನಾನೇ ನನ್ನ ಕಣ್ಣಾರೆ ನೋಡಿ ನೀವು ಒಂದು ಹುಡುಗಿ ಜೊತೆ ಪಾನಿಪುರಿ ತಿನ್ನೋದು ನಾವತ್ತು. ಅವಳು ನನ್ನ ಫ್ರೆಂಡು ಭಾಳ ದಿನದಿಂದ ಊರಿಗೆ ಬಂದಿದ್ದ, ಅದಕ್ಕೆ ಪಾನಿಪುರಿ ತಿನ್ನೋಕೆ ಕುಂತಿದ್ವಿ.